ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯೂ ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ಶುಕ್ರವಾರ 25 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯದ 33ನೇ ವಚನ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ನಮ್ಮ ನಂಬಿಕೆಗೆ ನಮ್ಮ ಸಹವಾಸವೂ ಕೂಡ ಬಹಳ ಮುಖ್ಯವಾಗಿದೆ. ನಮ್ಮೊಂದಿಗಿರುವಂಥವರು ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸುವಂಥವರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮ ಸಹವಾಸ. ಪೌಲನು ಕೊರಿಂಥದವರಿಗೆ ಈ ಪತ್ರಿಕೆಯಲ್ಲಿ ಪುನರುತ್ಥಾನದ ವಿಚಾರವಾಗಿ ಬರೆಯುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬರುವುದು ಮಾತ್ರವಲ್ಲದೆ ನಮ್ಮ ರಕ್ಷಣೆಗೋಸ್ಕರವಾಗಿ ಮರಣ ಹೊಂದಿದ್ದಲ್ಲದೆ ಸಮಾಧಿಯಲ್ಲಿ ಇಡಲ್ಪಟ್ಟನು. ಆದರೆ 3ನೇ ದಿವಸದಲ್ಲಿ ದೇವರು ಯೇಸುವನ್ನು ಮರಣದಿಂದ ಎಬ್ಬಿಸಿ ಇಡೀ ಲೋಕಕ್ಕೆ ಮರಣದ ನಂತರದ ಜೀವನದ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಈ ವಿಚಾರದ ಕುರಿತು ಪೌಲನು ಅನೇಕರಿಗೆ ಯೇಸುವಿನ ಮೂಲಕವಾಗಿ ರಕ್ಷಣೆಯೂ ಉಂಟು, ನಿತ್ಯ ಜೀವದ ನಿರೀಕ್ಷೆಯೂ ಉಂಟು ಎಂಬುದಾಗಿ ವಾಕ್ಯ ಸಾರುವಂತವನಾಗಿದ್ದಾನೆ. ಆದರೆ ಅನೇಕರು ಈ ವಿಚಾರವನ್ನು ನಂಬದೆ ಹೋದಂಥ ಸಂದರ್ಭದಲ್ಲಿ ಪೌಲನು ಕೊರಿಂಥ ಸಭೆಯವರಿಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಿದ್ದಾನೆ. ಯೇಸು ಕ್ರಿಸ್ತನನ್ನು ತನಗಿರತಕ್ಕಂಥ ಈ ಒಂದು ವಿಶೇಷವಾದಂಥ ಶಕ್ತಿಯನ್ನು ನಂಬುವಂಥವರಾಗಬೇಕು. ಯೇಸು ಕ್ರಿಸ್ತನು ಜೀವದ ಮರಣದ ಒಡೆಯನು, ಜೀವದಿಂದೆದ್ದಿರುವಂಥವನು. ಆತನನ್ನು ನಂಬಿ ನಿರೀಕ್ಷಿಸುವಂಥದ್ದೇ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದಂಥ ಕಾರ್ಯ. ಇಲ್ಲಿ ಅನೇಕರು ಆ ನಂಬಿಕೆಯಲ್ಲಿ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಪೌಲನು ನಮ್ಮ ಸಹವಾಸ ಎಂಥದ್ದು ಆಗಿರಬೇಕೆಂಬುದಾಗಿ ನಾವು ಎಚ್ಚರಿಕೆ ಪಡಬೇಕು. ಯಾಕಂದರೆ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುವಂಥದ್ದು. ಒಳ್ಳೆ ನಂಬಿಕೆಯನ್ನು, ಒಳ್ಳೆ ನಡವಳಿಕೆಯನ್ನು ಸಹವಾಸವು ಕೆಡಿಸುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಎಚ್ಚರವಾಗಿದ್ದು ಯಾರೊಂದಿಗೆ ಯಾವ ರೀತಿಯಲ್ಲಿ ಇದ್ದೇವೆ ಎಂಬುವಂಥದ್ದನ್ನು ಗಮನಿಸಬೇಕು. ಮಾತ್ರವಲ್ಲದೆ ನಂಬಿಕೆಯನ್ನು ನಾವು ಹುಟ್ಟಿಸುವಂಥವರಾಗಬೇಕು, ಕೆಡಿಸುವಂಥವರಾಗಬಾರದು. ಕರ್ತನೆ ದಯಾಮಯ ಸ್ವಾಮಿ, ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನಂಬಿಕೆಯಲ್ಲಿ ಇರುವಂತೆ ನಮಗೆ ಕೊಟ್ಟಂಥ ಈ ಶ್ರೇಷ್ಠವಾದಂಥ ಸೌಭಾಗ್ಯದಲ್ಲಿ ನಾವು ಸಂತೋಷಿಸಿದ್ದೇವೆ. ನಿನ್ನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.